ನೈನಿ, ಗೊಂಬೆಗಳ ಮೇಲೆ ಯಾಕೆ ವಾಟರ್ ಸ್ಪ್ರೇ ಮಾಡ್ತಾ ಇದೀಯಾ? ಇದು ಬರೀ ನೀರೆಲ್ಲ ಯಜಮಾನ್ರೆ, ಕರ್ಪೂರ ಚಕ್ಕೆನ್ ಪುಡಿ ಮಾಡಿ ನೀರಲ್ಲಿ ಕಲಸಿ ಸ್ಪ್ರೇ ಮಾಡ್ತಿದ್ದೀನಿ. ಹೀಗೆ ಮಾಡಿದ್ರೆ ಗೊಂಬೆಗೇನು ಆಗೋದಿಲ್ಲ. ಇಲ್ಲಾಂದ್ರೆ ಈ ಗೊಂಬೆನ್ ಕೂಡ ಹಾಳು ಮಾಡ್ಬಿಡ್ತಾರೆ. ಸಹಿಸದೇ ಇರೋರು ಸುಟ್ಟಾಕ್ತಾರೆ. ನೈನಿ, ಗಾಬರಿ ಮಾಡ್ಕೊಂಡು ಇನ್ನಷ್ಟು ಕೆಲ್ಸಗಳನ್ನ ಆಡ್ ಮಾಡ್ಕೊಂಡು ಸುಮ್ಮನೆ ಗಾಬರಿ ಪಡ್ತಾ ಇದೆಯಾ ನೀನು ಅಷ್ಟೇನೆ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ನೀರಲ್ಲಿ ಕಲಸಿ ಹೀಗೆ ಸ್ಪ್ರೇ ಮಾಡಿದ್ರು ಗೊಂಬೆ ಕೆಡಲ್ಲ ಯಜಮಾನ್ರೆ. ನೈನಿ, ಏನೂ ಆಗಲ್ಲ. ಹೇಳಿ ಕೊಡು ಒಂದ್ಸಲ ನನಗೆ. ಮನೆ ಕ್ಲೀನಾಗಿದ್ರು ಕಪಟ ಮನಸ್ಥಿತಿಯವರು ಮನೇಲಿದ್ದಾಗ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು? ಅವ್ರಿಗೆ ಒಂದು ಮಾತಂದ್ರು ನನಗೆ ತೊಂದರೆ ಕೊಡ್ತಾರೆ ಯಜಮಾನ್ರೆ. ಸುಮನ ಗೊಂಬೆನ ಸುಟ್ಟಾಗ ಮನ್ಸಿಗೆ ತುಂಬಾ ನೋವಾಯ್ತು. ಸುಮ್ಮನಾಗೆ ನಾನು ಹೊಡೆದಿದ್ ಕೂಡ ಸುಟ್ಲು ಅಂತಲ್ಲ ಯಜಮಾನ್ರೆ, ನಿಮ್ ಮನ್ಸನ್ನು ನೋಯಿಸಿದ್ದಕ್ಕೆ. ಎಂತ ಪರಿಸ್ಥಿತಿ ಬಂದ್ರೂ ಸಮಾಧಾನದಿಂದ ಇರೋ ನೀವು ಎದುರಿಗೆ ಹೊತ್ಕೊಂಡಿರೋದು ಗೊಂಬೆ ಅಲ್ವೇನೋ? ನಿಮ್ಮ ಅಮ್ಮನೇ ಅನ್ನೋ ರೀತಿ ನೀವ್ ನೊಂದ್ಕೊಂಡು ಸುಮ್ನೆ ನಿಂತಿದ್ದಕ್ಕೆ ಸುಮ್ಮನ ಸೊಕ್ಕು ಮುರಿಬೇಕು ಅಂತ ಅವಳು ಬೆಚ್ಚಿ ಬೀಳೋ ಹಾಗೆ ನನ್ ಕಪಾಳಕ್ ಬಾರಿಸ್ದೆ. ನಿನ್ ಕೋಪಕ್ಕೆ ಒಂದು ಅರ್ಥ ಇದೆ, ಅವ್ರು ಮಾಡಿರೋ ಕೆಲ್ಸಕ್ಕೆ ಉಪಯೋಗ ಇದೆ. ಇರಲ್ಲ, ಕೇವಲ ನಾವ್ ಒದ್ದಾಡ್ಲಿ ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ಒಂದೊಂದ್ಸಲ ಅನವಶ್ಯಕವಾಗಿ ಅವ್ರಿಗೆ ಆಶ್ರಯ ಕೊಟ್ಟು ತಪ್ಪು ಮಾಡಿದ್ವಾ ಅನ್ಸುತ್ತೆ. ಇರೋದಕ್ಕೆ ಮನೆ ಇರ್ಲಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ರು ಅಂತ ಸಹಾಯ ಮಾಡಿದ್ವಿ. ಹಾಸಿನಿ ಅಕ್ಕ ಮುಖ ನೋಡಿ ನನ್ ಮನ್ಸ್ ಕರಗ್ತು. ಇಲ್ಲ ಅಂದ್ರೆ ನನ್ ತಂಗಿ ಅಂತನೂ ನಾನ್ ನೋಡ್ತಾ ಇರ್ಲಿಲ್ಲ ಯಜಮಾನ್ರೆ. ನೈನಿ, ಅದಕ್ಕೆ ಹೆಸರು ಹೇಳಿದ್ಮೇಲೆ ನೆನ್ಪಾಯ್ತು, ಅವಳು ನಮ್ಮ ಹತ್ರ ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು ಅಂದ್ರು. ಹಾಗ ಯಾವ ವಿಷಯದ ಬಗ್ಗೆ ಅಂತೆ? ನಮ್ಮ ಅಮ್ಮನ ಬಗ್ಗೆ ಅನ್ಸುತ್ತೆ. ಗಾಯತ್ರಿ ಅಮ್ಮವ್ರ ವಿಷಯ ಆಗಿದ್ರೆ ಎಲ್ರೂ ಒಂದ್ಸಲ ಮಾತಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಈಗ್ಲೇ ತಡ ಆಗೋಗಿದೆ. ಯಾವ ತಾಯಿ ಹತ್ರ ಇದ್ದಾರೋ ನಿಮ್ಮನ್ನ ಹೆತ್ತ ತಾಯಿ, ಅವ್ರಿಲ್ಲಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಇನ್ನು ಎಷ್ಟು ದಿನ ಕಾಯೋದು ಅಂತ ನೋವು ಆಗ್ತಿದೆ. ಚಿಕ್ಕಪ್ಪ, ಡಮ್ಮೋ ಡಮ್ಮ ಸೀನಾ? ಹೌದು ಡಮ್ಮ, ನೀನು ಸೀನು? ನಮ್ ಲೋಕದಲ್ಲಿ ಸೀನು ಕೆಮ್ಮು ಇರಲ್ಲ ಪಾಮು. ಬೇರೆ ಲೋಕದಿಂದ ಬಂದಿರೋರ್ ತರ ಮಾತಾಡ್ತಿಯಲ್ಲ ಡಮ್ಮಕ್ಕ. ನಂದು ಕೈಲಾಸ, ನಂದು ಮಂದಹಾಸ. ಆಹಾ, ಹೌದೌದು. ದುರ್ದು ಆಂಟಿ ಲಂಡನ್ಗೆ ಹೋಗಿದ್ದಾರೆ ಅಂತ ಎಂಜಾಯ್ ಮಾಡ್ತಿದಾರೆ ಚಿಕ್ಕಪ್ಪ. ಚಿಕ್ಕಳ್ಳ. ಅದಕ್ಕೆ ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಹೇಳಿ ಹೀಗ್ ತಮಾಷೆ ಮಾಡ್ಕೊಂಡಿದ್ದೀರಲ್ಲ. ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದೀನಿ ವಿಶಾಲ್. ಏನಕ್ಕ ಇದು? ಚಿಲ್ಲಿ ಜ್ಯೂಸ್. ಹುಷಾರಮ್ಮ, ಜ್ಯೂಸ್ ಅಂತ ಲಬಕಂತ ಕುಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಪ್ಲಾನ್ ಪ್ರಕಾರ ಬಾಳೆನ್ ಸಿಪ್ಪೆ ತುಳಿದು ಸುಮನ ಕೆಳಗ್ ಬೀಳ್ತಾಳೆ. ಖಾರ ಕಲ್ಸಿರೋ ನೀರಲ್ಲಿ ಮುಖಾನ ಮುಳುಗ್ಸೋದು. ಬ್ರೋ ರೆಡಿ? ಏನು ರೆಡಿ? ಪ್ಲಾನ್ ತುಂಬಾ ಭಯಂಕರವಾಗಿದೆ ಅಂತ ಅನಿಸ್ತಿದೆ. ಏನಾಯ್ತು? ಖಾರದ ನೀರ್ ಬಿದ್ರೆ ಸುಮ್ಮನನ್ ಮುಖ ಉರ್ತು ಹೋಗಲ್ವಾ ವಿಕ್ರಾಂತ್ ಅವ್ರೆ? ಅಯ್ಯೋ ಪರವಾಗಿಲ್ಲ, ಅದಕ್ಕೆ ಅಷ್ಟೊಂದೇನು ಉರಿಯಲ್ಲ ಅದು. ಏಯ್, ಕಣ್ಣು ಉರಿಯತ್ತಲ್ವೇನೋ? ಉರ್ಕೊಳ್ಳೋ ಕಣ್ಣು ಇದ್ರೆ ಎಷ್ಟು ಹೋದ್ರೆ ಎಷ್ಟು ಬ್ರೋ. ಏಯ್, ನಾವೇನು ಅನ್ಕೊಂಡ್ರೆ ಬೇರೆ ಏನೋ ಆಗೋ ತರ ಇದೆ. ಅಬ್ಬಾ ಟೈಮ್ ಇಲ್ಲ ಬ್ರೋ, ಅವಳನ್ನ ಡೈವರ್ಟ್ ಮಾಡಿದ್ದೀನಿ. ಇನ್ ಸ್ವಲ್ಪ ಹೊತ್ತರಲ್ಲೇ ಬಂದ್ಬಿಡ್ತಾಳೆ. ಇವಾಗ ಏನ್ ಮಾಡೋದು ಹೇಳಿ? ಬಾಳೆಹಣ್ಣು ತಿನ್ಬೇಕು. ಯಾರು ಜಾಸ್ತಿ ತಿಂದ್ರೆ ಅವರೇ ಗೆದ್ದಂಗ.
ಸುಮನ ಬರ್ತಾಳೆ ಅನ್ಕೊಂಡ್ರೆ ಸುಂದರಾಂಗ ಬಂದ್ ನಿಂತ. ನನ್ ಗಂಡಂಗ ಅಷ್ಟೊಂದ್ ಸೀನ್ ಇದೆ ಅಂತ್ಯಾ? ನೀನ್ ಹೊಗಳಲ್ಲ, ಆದ್ರೆ ವಲ್ಲಭನ್ಗೇನ್ ಕಡಿಮೆ? ಏನ್ ಕಡಿಮೆ ಅಂತ ನಿಮ್ಗೇನ್ ಗೊತ್ತು? ಇದೇನು ಬೇರೆ ಯಾರು ತಿಂತಾ ಇಲ್ಲ, ಇವರಿಬ್ರೆ ತಿಂತಾ ಇದ್ದಾರೆ. ಯಾರ್ ತಿಂತಿದ್ದಾರೆ ಅಂತ ನಮಗ್ ಮುಖ್ಯ ಅಲ್ಲ, ನಮಗ್ ಸಿಪ್ಪೆ ಬೇಕು. ಆ ಸಿಪ್ಪೆನಾ? ಚಿಕ್ಕ ಯಜಮಾನ್ರೆ, ಬೆಳಗ್ಗೆನೆ ಮಲ್ಲಿಗೆ ಹೂ ತಗೊಂಡ್ ಬಂದು ನನ್ ತಲೆಗ್ ಮುಡ್ಸಿ ಇಲ್ಲಿ ಬಂದ್ ನಿಂತಿದ್ದೀರಲ್ಲ, ಏನ್ ಮೀಟಿಂಗ್ ನಡೀತಿದೆ? ನಮ್ಮ ಮೀಟಿಂಗ್ ಪಾಯಿಂಟ್ ಇದೇನೋ ಅಂತ ಇಲ್ಲಿಗೆ ಬಂದಿದ್ದೆ. ನೀವ್ ನನ್ ಜೊತೆ ರೂಮಲ್ಲಿ ಇರೋದ್ನ ಬಿಟ್ಟು ಅಲ್ಲ ಇಲ್ಲಿ ಬಂದ್ ಏನ್ರಿ ಮಾಡ್ತಿದ್ದೀರಾ? ಬನ್ನಬ್ಬಾವ ಮತ್ತೆ ಚಿಕ್ಕಪ್ಪ ಯಾಕೆ ಹಾಕ್ ತಿಂತಿದ್ದಾರೆ? ಅಯ್ಯೋ ಅಮ್ಮ, ಸುಮ್ಮನೆ ಉಲುಚಿನ್ ಕರ್ಕೊಂಡ್ ಬಂದಿದ್ದೀನಿ. ದೊಡ್ಡ ಪುಟ್ಟಮ್ಮ ಅಲ್ಲಿ ಯಾರು ಇಲ್ಲ. ನೈನಿಗ್ ಮಾತ್ರನೇ ದೊಡ್ಡ ಬೊಟ್ಟಮ್ಮ ಕಾಣಿಸ್ತಾರ. ನೀನ್ ಇಲ್ಲೇ ಎಲ್ಲೋ ಇರ್ತೀಯ ಅಂತ ನಿನ್ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ನಿನ್ ಮಗುನೆ ಅಂತ ಡಿಕ್ಲೇರ್ ಮಾಡ್ತಾಳಲ್ಲ. ಒಂದ್ ವೇಳೆ ಸುಮನಾಗ ಏನಾದ್ರೂ ಗೊತ್ತಾದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಬೊಟ್ಟಮ್ಮ, ನಿನ್ ಮಗಳನ್ನ ನೋಡ್ಬೇಕು ಅಂತ ಎತ್ಕೋಬೇಕು ಅಂತ ಬಯಸೋ ನೀನು ಈಗ ನಾನ್ ಕರೆದ್ರೂ ಬರ್ತಾ ಇಲ್ಲ ಅಂದ್ರೆ ನೀನ್ ಇಲ್ಲಿಲ್ಲ ಅಂತ ಅನ್ಕೋಬೇಕಾ? ಇಲ್ಲಾಂದ್ರೆ ಇದ್ರೂ ಕೂಡ ನನ್ ತಂಗಿ ಮೇಲಿರೋ ಭಯದಿಂದ ಬರ್ತಿಲ್ವಾ? ಎರಡನೇದೇ ಆಗಿರುತ್ತೆ. ಸುಮನ ಗಯ್ಯಾಳಿ, ರಾಕ್ಷಸಿ, ಆಲ್ಮೋಸ್ಟ್ ದೆವ್ವನೇ. ಯಮೋ, ನೆನಪು ಮಾಡ್ಕೊಂಡ್ರೆ ನನಗೆ ಭಯ ಆಗುತ್ತೆ. ದೊಡ್ಡ ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ. ಉಲುಚಿ, ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಅಮ್ಮ ದೊಡ್ಡ ಬೊಟ್ಟಮ್ಮ ಇಲ್ಲಿಲ್ಲ. ನಾವು ಒಳಕ್ ಹೋಗೋಣ ನಡಿ. ಹಾವು ಬಂತು, ಹಾವು ಬಂತು. ಬಂದ್ಯಾ ದೊಡ್ಡ ಪುಟ್ಟಮ್ಮ? ನಂಗೆ ಗೊತ್ತಿತ್ತು ನೀ ಬರ್ತೀಯ ಅಂತ. ದೊಡ್ಡ ಬಟ್ಟಮ್ಮ ಬಂದ್ರು.
ಏನ್ ಇವಳು ಸಂಬಂಧಿಕರ ತರ ಮಾತಾಡ್ತಾ ಇದ್ದಾಳೆ? ಉಲುಚಿ ಅಮ್ಮ ಬಂದಿದ್ದಾರೆ ನೋಡು. ಅಯ್ಯೋ, ಹಾವು ಮನುಷ್ಯರಾಗೋದನ್ನ ಕಣ್ಣಾರ ನೋಡ್ತಾ ಇದ್ದೀನಿ. ದೊಡ್ಡ ಬಟ್ಟಮ್ಮ ನನ್ಗೂ ಕಾಣಿಸ್ತಾ ಇದಾರಲ್ಲ. ನನ್ನಲ್ಲೂ ಕೂಡ ದಿವ್ಯ ಯಾರು ಇಲ್ಲ ಅಲ್ಲ? ಒಂದ್ ನಿಮಿಷ ಇರಿ, ಬಾಗ್ಲು ಹಾಕ್ಬಿಡ್ತೀನಿ. ಬನ್ನಿ 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 ಮಾಮ್, ಬನ್ನಿ ಬನ್ನಿ. ಏಯ್, ಡೋರ್ ಕ್ಲೋಸ್ ಮಾಡಿದ್ಯಾ ಕಣೋ? ಹಾವು ಮನುಷ್ಯಲಾಯ್ತು ಮಾಮ್. ಅದು ಮಗುನ ಕೂಡ ಎತ್ಕೊಂತು. ದೊಡ್ಡ ಪುಟ್ಟಮ್ಮ ಬಂದಿದ್ಲಾ? ಅಯ್ಯ, ಅದ್ ಹೇಗೆ ಹೇಳಿದ್ರಿ ಮಾಮ್ ನೀವು ನಿಜವಾಗ್ಲೂ ಜೀನಿಯಸ್ ಗೊತ್ತಾ? ಮಾಮ್ ಮಾಮ್ ಮಾಮ್, ನೀವು ಸತ್ತೋದ್ರೆ ನಿಮ್ ಬ್ರೈನ್ ನ ಮ್ಯೂಸಿಯಂ ಅಲ್ಲಿ ಇಡೋದಕ್ ಬಿಡ್ತೀರಾ? ರಾಸ್ಕಲ್, ನಾನ್ ಬದುಕಿರೋದು ನಿನ್ ಕಷ್ಟ ಅನ್ನಿಸ್ತಿದ್ಯಾ? ಅಯ್ಯ, ನಿಮ್ಗಿರೋ ಬ್ರೈನ್ ಬಗ್ಗೆ ಹೊಗಳುತ್ತಾ ಇದ್ದೀನಿ ನಾನು. ಏಯ್, ಆಚೆ ಹೋಗಿ ½ kg ಸ್ವೀಟ್ಸ್ ತಗೊಂಡ್ ಬಾರೋ. ಯಾಕೆ? ಅದನ್ ತಿಂತ ಕೂತ್ಕೋ, ಬೇರೇನ್ ಕೆಲ್ಸ ಇದೆ ನಿನ್ಗೆ? ಹೊರಗಡೆ ಇದ್ದ ದೊಡ್ಡ ಬಟ್ಟಮ್ಮನ ಮನೆ ಒಳಗಡೆ ಕರ್ಕೊಂಡ್ ಬಂದಿರೋ ನೈನಿ ಏನ್ ಮಾಡ್ತಾಳೆ ಅಂತ ತಿಳ್ಕೊಬಾರ್ದಾ? ಮತ್ತೆ ಇದನ್ನೇ ಅಲ್ವಾ ನೀನ್ ಹೇಳ್ಬೇಕಾಗಿರೋದು? ಲಕ್ಷ್ಮೀಪುರದ ಪೆಟ್ಕೆಲಿರೋ ತಾಳೆಗರಿನ ಓದ್ಬೇಕು ಅಂತ ದೊಡ್ಡ ಬಟ್ಟಮ್ಮನ ರಿಕ್ವೆಸ್ಟ್ ಮಾಡಿದ್ಲು ಆ ನೈನಿ. ಇಂಟ್ರೆಸ್ಟಿಂಗ್. ಅವಳು ಮನುಷ್ಯ ರೂಪಕ್ಕೆ ಬದ್ಲಾಗ್ಬೋದು, ಆದ್ರೆ ಮೂಲ ರೂಪ ಹಾವಾಗಿರೋದ್ರಿಂದ ಓದಿಸಬಹುದು ಅಂತ ನೈನಿ ಹೀಗ್ ಪ್ಲಾನ್ ಮಾಡಿದಾಳ. ಇದು ಯಾರ ಪ್ಲಾನೋ ಗೊತ್ತಿಲ್ಲ, ಆದ್ರೆ ಸುಮನಾಗ್ ಮಾತ್ರ ಈ ಮ್ಯಾಟ್ರೇ ಗೊತ್ತಿಲ್ಲ. ದೊಡ್ಡ ಬುಟ್ಟಮ್ಮ ಬಂದ್ರು. ಬೇಗ, ಸ್ವಲ್ಪ ಬೇಗ ಬಾರಮ್ಮ. ಸುಮನ ಬರೋಷ್ಟ್ರಲ್ಲಿ ತಾಳೆಗರಿಗಳನ್ನ ಓದ್ಬೇಕು ನೀನು. ಸುಮನ ನನ್ಗೇನು ಮಾಡಲ್ಲ ತಾನೆ? ಅವಳು ಕೆಳಗೆ ಬರೋದು ಇಲ್ಲ ಬಿಡು. ಕಣ್ಣು ಉರಿಯೋ ಥರ ಮಾಡಿ ಮೇಲೇನೆ ಮಲಗೋ ಹಾಗೆ ಪ್ಲಾನ್ ಮಾಡಿದ್ದೀನಿ. ಶಭಾಷ್, ರಿಯಲಿ ಗ್ರೇಟ್. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಕಣೋ. ಉಲೂಚಿನ ನಯನಿ ಕರ್ಕೊಂಡು ಹೋಗಿ ದೊಡ್ಡ ಪುಟ್ಟಮ್ಮನ ಕೈ ಕೊಡೋದು, ಅವಳು ತಾಳೆಗರಿಗಳನ್ನ ಓದಿ ಸಮಸ್ಯೆಯ ಪರಿಹಾರಕ್ಕೆ ಸಹಾಯ ಮಾಡೋದು. ವೆರಿ ಗುಡ್. ನಿನ್ ಬುದ್ಧಿವಂತಿಕೆ ಅದ್ಭುತ. ಎಲ್ಲೋ ಇರ್ಬೇಕಾಗಿತ್ತು ನೀನು. ಹೌದತ್ತೆ, ನಿಮ್ಮ ಹೋಟೆಲ್ ಹುಟ್ಟಿರೋದಕ್ಕೆ ಇಲ್ಲೇ ಇದ್ದಾನೆ. ಅಕ್ಕ ಸುಮ್ನಿರು, ಸಿಟ್ಟು ಬರ್ಸಿದ್ರೆ ಕೆಲ್ಸ ಕೆಡುತ್ತೆ. ನಿನ್ ಕೆಲ್ಸ ಪೂರ್ತಿ ಮಾಡೋದಿಕ್ಕೆ ನೀವು ಸುಮನನ್ನ ಉಪಯೋಗಿಸ್ಕೋತೀರಾ? ಅದು ಕೂಡ ಅವಳ ಕಣ್ಣಿಗೆ ನೋವಾಗೋ ಹಾಗೆ ಮಾಡಿ. ಪಾಪಿಸ್ಟ್ರಿಗೆ ಹಾಗೆ ಮಾಡಿದೇನೆ ಸರಿ. ಏಯ್, ಬಾಯಿ ಮುಚ್ಚೋ. ಏಯ್, ಸೈಲೆಂಟ್ ಆಗಿರೋ. ಮಾಮ್, ಬೇರೆ ದಾರಿ ಇಲ್ಲೇ ಹೀಗೆ ಮಾಡಿದ್ವಿ. ನಮ್ಮಂಥ ಮನುಷ್ಯರು ಯಾರು ಆ ಹಳೆ ಡಬ್ಬಿಲಿರೋ ಅಂತ ತಾಳೆಗರಿಯನ್ನ ಓದೋದಕ್ಕಾಗದೇ ಇದ್ರು ಸರ್ಪಜಾತಿ ಆಗಿರೋ ದೊಡ್ಡ ಬೊಟ್ಟಮ್ಮನ ಕೈಯಲ್ಲಿ ಓದ್ಸೋಣ ಅಂತ ಸಜೆಷನ್ ಕೊಟ್ಟಿದ್ದು ವಿಕ್ರಾಂತೆ. ವಿಕ್ರಾಂತ್ ಅಂಡ್ ಟ್ಯಾಲೆಂಟ್ ನಿಂಗೆ ಗೊತ್ತಿಲ್ಲಕ್ಕ. ಬೇಗ ಶುರು ಮಾಡಿ, ರಾಹುಕಾಲ ಬರೋದ್ರಲ್ಲಿದೆ. ನೈನಿ, ಅದನ್ನ ತೆಗಿ. ತನ್ನ ಹೆಂಡತಿನ ಇನ್ನೊಂದ್ ಗಂಡಿಗೆ ಹೊಡಿ ಅಂತ ಹೇಳ್ಕೊಡೋ ಅಂತ ಗಂಡ ಇದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ನಿಮ್ ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡಿದ್ದೀರಾ ಅತ್ತೆ? ನಿಮ್ ಚಿಕ್ಕ ಮಗ ಸತ್ರು ಪರವಾಗಿಲ್ಲ ಅಂತಿದ್ರು, ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ಅಷ್ಟಕ್ಕೂ ಅವ್ನ್ ನನ್ ಮಗನ್ ತರ ಇದಾನ? ಹಾಗೆ ಹೆಂಡತಿಗ್ ಹೊಡಿಯೋರನ್ನ ಗಂಡ ಅಂತ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಸುಮನನ ಉದ್ದೇಶ. ನೀವ್ ಅರ್ಥ ಮಾಡ್ಕೊಳ್ಳಿ. ಲೇ ವಿಶಾಲ್,
ಆಣೆ ಮಾಡು, ಏನೋ ನೋಡ್ಕೊಂಡು ನಿಂತಿದ್ಯಾ? ನಿಮ್ ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ಹಲ್ ಕಡಿಯೋದನ್ ಬಿಟ್ಟು ಹಲ್ಲುದ್ರು ಸತ್ತಾನೆ. ಬಲಬಾ, ಆ? ಯಾವ ಹೆಂಗಸರ ಮೇಲೂ ನಾನು ಕೈ ಮಾಡಲ್ಲ. ಆ? ಮತ್ತ್ಯಾಕೆ ಕೋಪ ಬರ್ತಾ ಇದೆ ಅಂತ ಹೇಳೋದು? ನಿನಗ ಅರ್ಥ ಆಗಲ್ಲ ಕಣೋ. ವಿಶಾಲ್ ಹಾಗಂದ್ರೆ ನಯನಿ ಕೋಪ ಮಾಡ್ಕೊಂಡು ಅವಳ ತಂಗಿಗೆ ಹೊಡಿತಾಳೆ. ಅಮ್ಮ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇಲ್ಲಿ ಅವ್ರವ್ರ ಸ್ವಾರ್ಥ ಅವ್ರು ನೋಡ್ಕೋತಾ ಇದ್ದಾರೆ. ನಾನು ಕೂಡ ಉಲುಚಿ ಪುಟ್ಟಿನ ಸ್ವಲ್ಪ ಹೊತ್ತಾದ್ರೂ ಎತ್ಕೋಬಹುದು ಅಂತ ಆ ಮರದ ಡಬ್ಬಿಲಿರೋ ಅಂತ ಗಾಯತ್ರಿ ದೇವಿಯವ್ರಿಗೆ ಸಂಬಂಧಪಟ್ಟ ಭವಿಷ್ಯನ ಓದೋದಕ್ಕೆ ಬಂದೆ. ಓದಿದ್ದಾಯ್ತು, ವಿಷಯನೂ ಗೊತ್ತಾಯ್ತು. ಈ ಗುಲುಚಿನ ಕೊಟ್ಟು ಹೊರಡು ನಾಗವೇಣಿ. ಹೊರಟೋಗ್ತೀನಮ್ಮ. ನನ್ ಮಗು ನನಗೆ ಕೊಟ್ಬಿಡು. ಮೊದ್ಲು ನನ್ ಮಗುನ್ ಕೊಡು. ಕೊಡಿ. ನಿನ್ ಮಗಳನ್ ಕೊಡ್ತಿದ್ದಾರೆ, ಇಸ್ಕೋ ಸುಮ್ನ. ಏನ್ ಮಾಡ್ತಿದ್ಯಾ? ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ನ ಇವಾಗ ನೀವು ಮುಖಕ್ಕೆ ಮತ್ತೆ ಭುಜಕ್ಕೆ ಹಾಕೊಳ್ಳೋ ಹಾಗಾಗಿದೆ ಅಲ್ವಾ ಮಾಮ್? ಇದು ಗ್ಲಾಮರ್ ಹೆಚ್ಚೋದಲ್ಲ ಕಣೋ, ನೋವನ್ನ ಕಡಿಮೆ ಮಾಡೋದು. ಸುಮನ ಕತ್ತು ಹಿಡ್ದಾಗ ಪ್ರಾಣ ಹೋದಂಗಾಯ್ತು. ನೀವು ಗುಂಡಾಗಿರೋದಕ್ಕೆ ಬದುಕಿದ್ದು ಮಾಮ್. ಏಯ್, ಏನೋ ಹೇಳ್ತಿದ್ಯಾ? ಬೇರೆ ತರ ತಿಳ್ಕೊಬೇಡಿ ಮಾಮ್. ಸೌಂದರ್ಯ ಜೊತೆಗೆ ಗಟ್ಮುಟ್ಟಾಗಿರೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಮಾಮ್. ಇಲ್ಲ ಅಂದಿದ್ರೆ ದೊಡ್ಡ ಬಟ್ಟಮ್ಮ ಅನ್ಕೊಂಡು ನಿಮ್ ಕತ್ ಹಿಸ್ಕಿದ್ ಸುಮನ ನಿಮ್ನ ಕೊಲ್ತಿದ್ಲಲ್ವಾ? ಹೌದು ಕಣೋ, ಈ ವಿಷಯದಲ್ಲಿ ಸುಮನನ್ನ ಮೆಚ್ಕೊಳ್ಳೇಬೇಕು. ನಿಮ್ಮನ್ ಸಾಯಿಸಿದ್ರೆ ಒಳ್ಳೇದಾ ಮಾಮ್? ಕೊತ್ತೆ ಎಷ್ಟು ವಯಸ್ಸಾಗಿದೆ, ಮಾತು ಅರ್ಥ ಆಗಲ್ವೇನೋ ನಿನ್ಗೆ? ಮತ್ ನಿಮ್ ಉದ್ದೇಶ ಏನು ಅಂತ ಸ್ಟ್ರೇಟ್ ಆಗಿ ಹೇಳೋದಲ್ವಾ ಮಾಮ್? ದೊಡ್ಡಬೊಟ್ಟಮ್ಮ ಯಾರು? ನಾನೇ ಕೇಳಲಿ ಬಿಡಿ, ನೀವೇ ಹೇಳಿ. ಗೊತ್ತಾಗ್ದೆ ಹಾವಿನ ಬಾಲ ತುಳಿದ್ರೆ ಹೆಡೆ ಎತ್ತಿ ಕಚ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಅಂತಾದ್ರಲ್ಲಿ ಯಾವ ಭಯನೂ ಇಲ್ದೆ ಅವಳು ಕತ್ ಹಿಸ್ಕಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂದ್ರೆ ಸುಮನನ್ ಧೈರ್ಯ ಮೆಚ್ಬೇಕಲ್ವೇನೋ? ಸುಮನ ಹಿಂದೆ ಮುಂದೆ ಯೋಚಿಸಲ್ಲ ಮಾಮ್, ಆದ್ರಿಂದನೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಿಮ್ ಟೈಮ್ ಚೆನ್ನಾಗಿರೋದಕ್ಕೆ ಇನ್ನೂ ಬದುಕೇ ಇದ್ದೀರಾ ನೀವು. ಇಲ್ಲ ಅಂದಿದ್ರೆ ನಿಮ್ಗೆ ಗೊತ್ತಲ್ವಾ? ಲಕ್ಷ್ಮೀಪುರದ ಡಬ್ಬಿಲಿರೋ ತಾಳೆಗರಿನ ದೊಡ್ಡಬೊಟ್ಟಮ್ಮನ ಹತ್ರ ಓದಿಸ್ಬೇಕು ಅಂತ ನಯನಿ ಮಾಡಿದ ಪ್ಲಾನಿನ್ ರಿಸಲ್ಟ್ ಕಣೋ ಇದು. ಈ ಕಡೆ ಸುಮನನ್ನೇನಾದ್ರೂ ಎದುರು ಹಾಕೊಂಡ್ರೆ ಅವಳು ನಮ್ ಶತ್ರು ಆಗ್ತಾಳೆ. ಅಯ್ಯ, ಅವಳು ನಿಮ್ ಕುತ್ತಿಗೆ ಹೆಸಕ್ದಾಗ ನೀವು ಅವಳು ಭುಜ ಹಿಡ್ಕೊಂಡು ಖಡಕ್ಕಾಗೆ ಒಂದ್ ವಾರ್ನಿಂಗ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ ಮಾಮ್. ಅಷ್ಟಕ್ಕೂ ಈ ವಿಷಯನ್ ಯಾವತ್ತು ಸುಮನನ್ ಎದುರುಗಡೆ ಮಾತಾಡ್ಲೇಬಾರ್ದು, ಮರ್ತಿರೋರ್ ತರ ಇರ್ಬೇಕು. ಮತ್ತೆ ಮುಯ್ಯಿಗ್ ಮುಯ್ಯಿ ಅಂತ ಅನ್ಕೊಳ್ಳಿಲ್ವಾ ಮಾಮ್? ಅನ್ಕೊಂಡಿದ್ದೀನಿ. ಪ್ರತೀಕಾರ ತೀರಿಸ್ತೀನಿ. ಆದ್ರೆ ಸುಮನನ್ ಮೇಲೆ ಅಲ್ಲ, ನಯನಿ ಮೇಲೆ. ಪಾಪ ನಯನಿ ಏನು ಮಾಡ್ಲಿಲ್ವಲ್ಲ ಮಾಮ್? ಅಯ್ಯೋ ತಲೆ ಕೆಟ್ಟೋನೆ. ಸರಿಯಾಗಿ ಯೋಚನೆ ಮಾಡಿದ್ದಿದ್ರೆ
ನಿನಗೂ ಅದು ಅರ್ಥ ಆಗ್ತಿತ್ತು. ಸುಮನ ಯಾರ ತಂಟೆಗೂ ಹೋಗಲ್ಲ, ಅವಳ ತಂಟೆಗೆ ಹೋದ್ರೆ ಸುಮ್ನೆ ಬಿಡಲ್ಲ. ನಯನಿನೇ ಸುಮ್ನೆ ಇಲ್ದಿರೋ ಹಾಗೆ ತಾಳೆಗರಿನ ಓದಿಸ್ಬೇಕು ಅಂತ ಉಲೂಚಿನ ಕರ್ಕೊಂಡು ಹೋಗಿ ದೊಡ್ಡಬೊಟ್ಟಮ್ಮನ ಹತ್ರ ಬಾರ್ಗೈ. ಯಾಕ್ರಿ ಮಂಚದ ಮೇಲೆ ಮಲ್ಕೊಳ್ಳಿ. ನೀನ್ ಹೊರಗಡೆ ಹೋಗ್ತೀಯಾ? ಇಷ್ಟು ದೊಡ್ಡ ಬೆಡ್ ಮೇಲೆ ಇಬ್ರು ಹಿಡ್ಸಲ್ವಾ ಹೇಗೆ? ಜೋಕ್ ಮಾಡ್ತಿದೀಯ ಅಂತ ಗೊತ್ತಾಗತ್ ಬಿಡು. ಹಾಗ್ಯಾಕ್ರಿ ಅನ್ಕೋತೀರಾ? ಮಧ್ಯಾಹ್ನ ನಾಟಕ ಮಾಡ್ದ ಹಾಗೆ ರಾತ್ರಿನೂ ನಾಟಕ ಮಾಡಿದ್ರೆ 3 ತಿಂಗಳಲ್ಲಿ ಅದೃಷ್ಟ ನಮ್ದಾಗತ್ತಲ್ವಾ? ಅರ್ಥ ಆಯ್ತು. ಮೊನ್ನೆ ಕಳ್ಕೊಂಡಿದ್ದ ದುಡ್ಡಿಗೆ 10 ಪಟ್ಟು ಸಂಪಾದನೆ ಮಾಡ್ಬೇಕು ಅಂತ ನೀನ್ ಪ್ಲಾನ್ ಮಾಡ್ಕೊಂಡಿದೀಯ ಅಂತ ಗೊತ್ತು, ಅಷ್ಟೇ ಅಲ್ವಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮುಟ್ಟೋದು ಇಲ್ಲ ನಾನು. ನನ್ ಮಗುನ್ ಎತ್ಕೊಂಡ್ ಹೋಗಿ ನೀವ್ ದೊಡ್ಡ ಬೋಟಮ್ಮಂಗೆ ಕೊಡೋದಿಕ್ ಮಾತ್ರ ನನ್ ಜೊತೆ ನಾಟಕ ಮಾಡ್ತೀರಾ? ಅದು ಅವಶ್ಯಕತೆ ಇತ್ತು. ನನಗೂ ಅಷ್ಟೇ ರೀ. ಇವಾಗ ಏನ್ ನಿನ್ ತಲೆನೋವು? ನನ್ ಕಣ್ಣಲ್ ಖಾರ ಹಾಕಿ ನನಗ್ ಮೋಸ ಮಾಡೋದಿಕ್ ನೋಡಿದ್ರೆ ನನ್ ಮುಖ ಮತ್ತೆ ಕಣ್ಣು ಸ್ವಲ್ಪ ಹೊತ್ತು ಉರಿಬೋದೇನೋ, ಆದ್ರೆ ನನ್ ತಂಟೆಗ್ ಬಂದವ್ರ ಜೀವನ ಮಾತ್ರ ಅವ್ರು ಸಾಯೋವರ್ಗೂ ಉರಿಯೋ ಹಾಗೆ ಮಾಡ್ತೀನಿ ಅಂತ ಒಳ್ಳೆ ಮಾತಲ್ಲಿ ಎಚ್ಚರಿಸ್ತಿದೀನಿ. ಯಾರನ್ನ ಹೆದರ್ಸ್ತಾ ಇದೀಯಾ? ನಿಮಗ್ ಗೊತ್ತೇ ಇರತ್ತಲ್ವಾ, ಮತ್ಯಾಕ್ರಿ ಕೇಳ್ತೀರಾ? ನೈನಿ ಅದ್ಕಾಗ್ಲಿ ವಿಶಾಲ್ ಬ್ರೋಗಾಗ್ಲಿ ಯಾವ್ದಾದ್ರೂ ಸಮಸ್ಯೆ ನಿನ್ನಿಂದ ಬಂದಿದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಖಾರ ಅಲ್ಲ ಗೋರಿ ನೋಡ್ತೀಯ. ನಿಮ್ಗೂ ಅದೇ ಮಾತ್ ಹೇಳ್ತಿದ್ದೀನಿ ರೀ. ನೀವ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನ್ರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗ ನೀವ್ ಹೋಗ್ಬೋದು. ಯಜಮಾನ್ರೆ, ಅತ್ತೆ ಇಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದಾರೆ ಅಂದ್ರೆ ನನ್ ಮಗು ಇವತ್ತೇ ಮನೆಗೆ ಬರುತ್ತೆ ಅಂತ ಅನಿಸ್ತಾ ಇದೆ. ನೈನಿ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಹೇಳು? ರಾಕ್ಷಸಿ ಅತ್ತೆ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ರಲ್ಲ. ನಾನು ಎತ್ಕೊಂಡಿರೋ ಈ ಮಗುನೇ ಗಾಯತ್ರಿ ಅತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಹೇಳಿದ್ರೆ ಪ್ರಾಣಕ್ಕೆ ಅಪಾಯ ಮಾಡ್ತಾರೆ. ಈಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ವಲ್ಲ ನಂಗೆ. ಹೋಗಿ ಅತ್ತೆ, ಬೇಗ ಕರ್ಕೊಂಡ್ ಬನ್ನಿ. ಅಪಾಯ ಬಂದಿರೋದ್ರಿಂದಾನೇ ನಮ್ಮ ಅಕ್ಕನ್ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅನ್ಸತ್ತೆ. ಎಸ್, ಯು ಆರ್ ರೈಟ್. ಪಾಪ ನಯನಿ ತನ್ನ ದೊಡ್ಡ ಮಗುನ ಹೇಗ್ ಕಾಪಾಡ್ಕೋಬೇಕು ಏನು ಅಂತ ಎಷ್ಟು ಟೆನ್ಷನ್ ಆಗಿದ್ಲು. ಇವಾಗ ಭಯ ಇಲ್ಲ ಬಿಡಿ ಮಾಮ್, ನಾವು ಹೋಗಿ ಗುಂಡ್ ದೊಡ್ಡಮ್ಮನ ಕರ್ಕೊಂಡ್ ಬರೋಣ ಬನ್ನಿ. ಅಪ್ಪಿತಪ್ಪಿ ಗಾಯತ್ರಿ ಪುಟ್ಟಿ ತರ ಇನ್ಯಾರಾದ್ರೂ ಇದಾರಾ? ನಿಮಗ್ ಹುಟ್ಟಿದ ದೌಳಿ ಜವಳಿನಾ ಇಲ್ಲ ಟ್ರಿಪ್ಲೆಟ್ಸಾ? ಅದ್ ಹಾಗಲ್ಲ ಅದಕ್ಕೆ. ಯಾರೋ ಒಬ್ರನ್ನ ಕರ್ಕೊಂಡ್ ಬಂದು ನೋಡಿ ಈ ಮಗುನೇ ಗಾಯತ್ರಿ ಅಂತಾರೆ. ಹಾ, ಚಪ್ಲಿ ತಗೋತೀನಿ ಅಷ್ಟೇ ಕೈಗೆ. ಶೂ ತಗೊಂಡ್ರು ಲಾಭ ಇಲ್ಲ ಅದಕ್ಕೆ. ಬಾಯ್. ವಲ್ಲಭ ಕರ್ಕೊಂಡ್ ಬರೋಂತ ಮಗುನ ನಾವು ಗಾಯತ್ರಿ ಅಲ್ಲ ಅಂತ ಹೇಳಿದ್ರೆ ನೀವ್ ಅದ್ ಹೇಗ್ ಹೇಳಕ್ ಸಾಧ್ಯ ಅಂತ ನಮ್ಗೆ ಕ್ವೆಶ್ಚನ್ ಮಾಡ್ತಾರೆ. ಅಷ್ಟೇ ಅಲ್ದೆ ಗಾಯತ್ರಿ ಅಮ್ಮ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಅದು ನಿಜಾನೇ ಅಲ್ವಾ? ಇಲ್ಲೇ ಇದ್ದಾಳೆ ಅಂತಾನೂ ಹೇಳಕ್ಕಾಗಲ್ಲ. ಇವಾಗ ಏನ್ ಮಾಡೋದು ವಿಶಾಲ್? ಅದೇನದ್ಗೆ ಏನು ನಡೀದಿರೋ ಹಾಗೆ ಕೇಳ್ತಾ ಇದೀರಾ? ತಿಲೋತ್ತಮ ಮಾಮ್ ಗಾಯತ್ರಿನ ಕರ್ಕೊಂಬರಕ್ ಹೋಗಿದಾರಲ್ಲ. ಮಗು ನಮ್ಮ ಹತ್ರನೇ ಇದ್ರೆ ಎಲ್ಲಿಂದ ಕರ್ಕೊಂಡ್ ಬರ್ತಾರೆ ವಿಶಾಲ್? ಮೈ ಗಾಡ್, ಮತ್ತೆ ಏನಾಯ್ತು ವಿಶಾಲ್? ನಾವು ಮಾತಾಡ್ತಿರೋದನ್ನ ಯಾರೋ ರೆಕಾರ್ಡ್ ಮಾಡಿ ಕಳ್ಸಿದಾರೆ ಅದಕ್ಕೆ. ಏಯ್, ಯಾರೋದು? ಕಮ್ಮಿದ್ರೆ ಆಚೆ ಬಾರೋ, ಎದುರಿಗೆ ಬಂದ್ ವಿಡಿಯೋ ಮಾಡೋ. ಲೈ ಬಾರೋ. ಫ್ಲೋಲ್ ಹಾಗೆ ಹೇಳ್ದೆ ಅಷ್ಟೇ, ಜೋರಾಗಿ ಹೇಳಿದ್ರೆ ಹೆದರ್ತಾರೆ ಅಂತ. ಅದಕ್ಕೆ ನನ್ ಒಂದು ವಿಷಯ ಕರೆಕ್ಟಾಗಿ ಅರ್ಥ ಆಯ್ತು. ಏನದು? ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ತಿಲೋತ್ತಮ ಮಾಮೋ ವಲ್ಲಭನೋ ಅಲ್ಲ. ಅವ್ರಲ್ಲ ಅಂತ ಹೇಗೆ ಹೇಳ್ತೀಯಾ? ಅವರಿಬ್ರು ಮನೇಲೇ ಇಲ್ವಲ್ಲ, ಮಗುನ್ ಕರ್ಕೊಂಡ್ ಬರ್ತೀವಿ ಅಂತ ಹೋಗಿದಾರಲ್ಲ. ಕರೆಕ್ಟ್. ಏನ್ ಯಜಮಾನ್ರೆ, ಗಾಯತ್ರಿ ನನ್ನ ಹತ್ರ ಇದ್ರೆ ಯಾರೋ ಹೋಗಿ ಇವಳನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಿದ್ದೀರಾ? ಅವಳಲ್ಲ ನೈನಿ, ಇನ್ನೊಂದು ಮಗು. ಇನ್ನೊಂದ್ ಮಗು ಅಂದ್ರೆ?
ಅಬ್ಬಾ ನೈನಿ, ಆ ವಿಡಿಯೋ ತೆಗಿಯೋನ್ ಒಂದ್ ದೊಡ್ಡ ತಲೆನೋವು ಅಂದ್ರೆ ನೀನ್ ಇನ್ನೇನೋ ಕೇಳಿ ಕನ್ಫ್ಯೂಸ್ ಮಾಡ್ತಿದ್ಯಾ. ಮತ್ತೆ ವಿಡಿಯೋ ಬಂತಾ? ಹಾ, ವಿಡಿಯೋ ಅಂತ ಹೇಳದ್ನಾ? ಅತ್ಗೆ ನೀವು ಸ್ವಲ್ಪ ಸುಮ್ಮನಿರಿ, ನಾನು ಹೇಳ್ತೀನಿ. ನನ್ನನ್ನು ಸಾಕಿದಮ್ಮ ನನ್ನ ಸ್ವಂತ ತಾಯಿನ ಮನೆ ಕರ್ಕೊಂಡು ಬರೋದು ಒಂದು ಆಶ್ಚರ್ಯ, ಮಿರಾಕಲ್, ನಂಬಕ್ಕೆ ಆಗಲ್ಲ. ಅದನ್ನೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತ ಫೋಟೋಗ್ರಾಫರ್ ಫೋನ್ ಮಾಡಿದ್ದ. ಅಷ್ಟೇ ಅಷ್ಟೇ. ನಿಜವಾಗ್ಲೂ ಕರ್ಕೊಂಬರ್ತಾರ ಯಜಮಾನ್ರೆ? ಮಕ್ಳು ಸಿಗೋದಷ್ಟು ದೊಡ್ಡ ಕೆಲ್ಸನಾ? ಆದ್ರೆ ನಾನ್ ದೊಡ್ಡ ಮಗ್ಳು ಸಿಗ್ಬೇಕಲ್ವಾ ಅಕ್ಕ? ಅವಳು ಹೇಗ್ ಸಿಗ್ತಾಳೆ? ಅತ್ತೆ ಬಾವ ಹೋಗಿದಾರಲ್ವಾ? ಬದ್ನೆಕಾಯೋ ಇಲ್ಲ ಒಣಗೋಗಿರೋ ಬೆಂಡೆಕಾಯೋ ತಗೊಂಡ್ ಬರ್ತಾರೆ. ಮಾರ್ಕೆಟ್ಗೂ ಹೋಗಿದಾರಾ? ಬಾ ಪ್ಲೀಸ್ ಸ್ವಲ್ಪ ಸುಮ್ಮನಿರಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಫ್ ಅನ್ ಅವರಲ್ಲಿ ಏನು ಅಂತ ಎಲ್ಲ ನಿಜ ಗೊತ್ತಾಗುತ್ತೆ. ನಾನು ಬರ್ತೀನಿ. ಜನ್ಮ ಜನ್ಮಕ್ಕೂ ಕಾಡು ಅಂತ ಅಗ್ನಿ ಜ್ವಾಲೆನ ನೆನ್ಪಿಸಿದ್ರೆ ಸಾಕು, ಅದು ನಾನ್ ಹೆತ್ತ ಮಗುನೇ ಅಂತ ರುಜುವಾತಾಗತ್ತೆ. ಆದ್ರೆ ನಿಮ್ಗೆ ಈ ವಿಷಯ ಗೊತ್ತಿದೆ ಅಲ್ವಾ ಅತ್ತೆ? ಇಷ್ಟು ಚಿಕ್ಕ ವಿಷಯನ ನೀವ್ ಹೇಗ್ ಮರ್ತು ಬಿಟ್ರಿ? ಈಗ ಹತ್ಕೊಳ್ಳಿಲ್ವಲ್ಲ ಬೆಂಕಿ? ಅರ್ಥ ಅದೇ ಮೇಡಮ್ಮಕ್ಕ, ಆ ಮಗು ತಾಯಿ ನೈನಮ್ಮ ಅಲ್ಲ ಅಂತ, ಅದ್ಯಾರ ಮಗುನೋ ಅಂತ. ಕಿಡಿ ಹಾರುತ್ತೆ ಅಂತ ನಿನಗೆ ಹೇಗ್ ಗೊತ್ತು? ಅವತ್ತು ಸ್ವಾಮೀಜಿ ಅವರೇ ಹೇಳಿದ್ರಲ್ಲ. ಹಾ ಮಾಮ್, ನಮ್ಗೆ ಅಖಂಡ ಸ್ವಾಮಿಗಳು ಹೇಳ್ದಾಗೆ ನೈನಿಗೆ ಗುರುಗಳು ಹೇಳಿದ್ದಾರೆ ಅಂತ ಅನ್ಸುತ್ತೆ. ಅದೇನ್ ಮಾಮ್, ಎಷ್ಟು ಟೆಸ್ಟ್ ಮಾಡಿದ್ರು ಕೂಡ ಆ ಮಗು ನಮ್ಮಮ್ಮ ಗಾಯತ್ರಿ ದೇವಿನೇ ಅಂತ ಪ್ರೂವ್ ಆಗುತ್ತೆ ಅಂತಂದ್ರಿ? ಆ ಅರೇಂಜ್ಮೆಂಟ್ಸ್ ಕೂಡ ಮಾಡಿರ್ತಾರೆ ಅನ್ಸುತ್ತೆ ವಿಶಾಲ್. ಓ, ಆ DNA ರಿಸಲ್ಟ್ ಕೂಡ ತೋರಿಸ್ತಾರೆ. ನೈನಿ ಅದಕ್ಕೆ ಬೆಂಕಿ ಕಿಡಿ ಹಾರೋ ವಿಷಯ ಗೊತ್ತಿಲ್ಲ ಅಂದಿದ್ದಿದ್ರೆ ನಂಬಿ ಆಸ್ತಿ ಕೂಡ ಬರ್ಕೊಟ್ಟಿರೋರು. ಅಷ್ಟ್ ಬ್ಲೈಂಡ್ ಆಗಿ ಯಾರು ಕೊಡ್ತಾರೆ ವಿಕ್ರಾಂತ್? ದುಡ್ಡು ಮೇಲಿಂದ ಬೀಳಲ್ಲ. ಅಲ್ಲೋ ಹೋಗಲ್ಲ ಅನ್ನೋ ಹಾಗೆ ಯಾಕೆ ತಲೆ ಹಾಗಲ್ಲಡಿಸ್ತಾ ಇದೆ? ಅವರನ್ನ ಗೊಂಬಿಟ್ಟೆ ಹೋಗತ್ತೆ ಅನ್ಸತ್ತೆ. ಅಮ್ಮ ಪ್ಲೀಸ್ ಕಾಪಾಡಿ, ನನ್ನನ್ನು ಕಾಪಾಡಿ. ತಾಯಿ ಕಾಪಾಡು ಅಂತ ಬೇಡ್ಕೋತಿದ್ದಾಳಮ್ಮ. ನಿನ್ ಮೊಮ್ಮಗಳನ್ನ ನೀವು ಎತ್ಕೊಂಡ್ರೆ ಇಲ್ಲಿ ಬಂದಿರೋ ಗುಡಿ ವಾಪಸ್ ಹೊಟ್ಟೋಗುತ್ತೆ. ಸರಿನಮ್ಮ, ಎತ್ಕೋತೀನಿ. ರಾಣಿ ರಾಣಿ ಬಾರಮ್ಮ, ಬಾಮ್ಮ. ಎಂತ ಆಶ್ಚರ್ಯ, ಮಗುನ್ ಎತ್ಕೊಂಡ ತಕ್ಷಣ ಹೊಟ್ಟೋಯ್ತು ಗೂಳಿ. ದುರಾಸೆ ದುಃಖಕ್ ಮೂಲ ಅಷ್ಟೇ ಅಲ್ಲ, ಪ್ರಾಣಕ್ ಕೂಡ ಅಪಾಯ ಮಾಡುತ್ತೆ ಗೊತ್ತಾ? ಬುದ್ಧಿ ಬಂದಿದೆ ಅಮ್ಮ. ನನ್ ಮೊಮ್ಮಗಳು ರಾಣಿ ಈ ಮನೆ ಮಗು ಅಂತ ಹೇಳಿದ್ರೆ ಶ್ರೀಮಂತೆ ಆಗ್ತಾಳೆ ಅಂತ ದುರಾಸೆ ಪಟ್ಟು ಈ ಮೇಡಮ್ ಅವ್ರಿಗೆ ಕೊಟ್ಟೆ.
ಏಯ್ ನಾನ್ ಬಂದು ಕೇಳದ್ನಾ? ನೀನೇ ಅಲ್ವಾ ವಿಶಾಲ್ ನಯನಿ ಸ್ವಂತ ಮಗು, ಈ ಮಗುನೇ ಅಂತ ನಮಗ್ ಕತೆ ಹೇಳ್ಕೊಟ್ಟಿದ್ದು? ಹೌದು ಯಾರ್ ಕಲರ್ ಕತೆ ಹೇಳಿದ್ರು ಎಲ್ರಿಗೂ ಕಣ್ ತೆರೆಸೋ ಹಾಗೆ ಮಾಡ್ದ ಈ ನಂದೀಶ. ಮೂಕ ಜೀವಿಗಳಿಗಿರುವಂತ ಜ್ಞಾನ ಕೂಡ ಮನುಷ್ಯರಿಗಿಲ್ದೇ ಇರೋದು ದುರಾದೃಷ್ಟ. ವಿಕ್ರಾಂತ್ ಅವರೇ, ಚಿಕ್ಕ ಹುಡುಗಿ ಅಲ್ವಪ್ಪ, ಮಕ್ಕಳ ಬಗ್ಗೆ ನಿಮ್ಗಿರೋ ಕಾಳಜಿ ನನಗೆ ಅರ್ಥ ಆಗುತ್ತೆ, ಹಾಗಾಗಿ ಹೇಳಿದೆ. ಆದ್ರೆ ಅಷ್ಟು ಕರೆಕ್ಟ್ ಆಗಿ ಅದು ಹೇಗೆ ಹೇಳ್ತೀಯಮ್ಮ? ನನ್ಗೆ ಅನ್ಸದ್ದನ್ನು ಹೇಳಿದ್ರು ಸರಿಯಾಗಿ ಹೇಳಿರ್ತೀನಿ. ಆದ್ರೆ ಅಪ್ಪನೇ ಯಾಕೋ ಸರಿಯಾಗಿ ಏನು ಹೇಳ್ತಾನೆ ಇಲ್ಲ. ನಿನ್ಗೆ ಅಯೋಮಯ ಆಗೋ ಹಾಗೆ ಮಾಡಿ ಅವ್ರು ಅನ್ಕೊಂಡಿದ್ದನ್ನ ಮಾಡ್ತಾ ಇದ್ದಾರೆ. ಪಾಪ ಅಲ್ವಪ್ಪ ಅಮ್ಮ. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ನನ್ನಿಂದನೂ ನಿಜನ ಮುಚ್ಚಿಡ್ತಾ ಇದ್ದೀರಾ? ನೈನಿ, ವಿಶಾಲಾಕ್ಷಿ ಓದ್ತಾಳ. ಪ್ರಪಂಚನೇ ಓದಿರೋ ಅಮ್ಮನ್ಗೆ ತಾಳೆಗರಿ ಒಂದ್ ಲೆಕ್ಕನಾ? ಹಾ, ತಲೆ ಹರಟದಲ್ಲ, ನಿಜವಾಗ್ಲೂ ಓದೋಕ್ ಹೇಳು, ಅವಾಗ ಗೊತ್ತಾಗುತ್ತೆ. ನಿಮಗ್ ತಿಳ್ಕೋಬೇಕು ಅಂತ ಅನಿಸ್ತಿದೆ ಅಲ್ವಾ? ಹೌದು ವಿಶಾಲಾಕ್ಷಿ, ಆದ್ರೆ ನಿನಗೆ ನಾ ವಿಷಯ ಸರಿಯಾಗಿ ಹೇಳಿಲ್ಲ. ಆ ತಾಳೆಗರಿಗಳನ್ನ ಮನುಷ್ಯರು ಯಾರು ಓದಕ್ಕಾಗಲ್ಲ. ದೊಡ್ಡಬುಟ್ಟಮ್ಮ ಸರ್ಪವಂಶಕ್ಕೆ ಸೇರಿರೋದ್ರಿಂದ ಅದನ್ನ ಓದೋಕ್ ಸಾಧ್ಯ ಆಯ್ತು. ಅದು ಕೂಡ ಒಂದು ದಿನ ಒಂದು ತಾಳೆಗರಿ ಮಾತ್ರನೇ ಓದಕ್ಕಾಗದು ಅಪ್ಪ. ವಿಶಾಲಾಕ್ಷಿ, ಈ ವಿಷಯ ನಿನಗೆ ಗೊತ್ತು? ಇನ್ನೊಂದೆಲೆ ಓದಿದ್ರೆ ಇನ್ನೂ ಹೆಚ್ಚಾಗಿ ನಾವು ಗಾಯತ್ರಿ ಜಾತಕದ ಬಗ್ಗೆ ತಿಳ್ಕೋಬಹುದಲ್ವಾ? ತಂಗ್ಯವ್ವ, ನೀನೇನಾದ್ರೂ ಅದನ್ನ ಓದ್ಬಿಟ್ರೆ ಏನ್ ಮನ್ಸಲಾಗಿರಲ್ಲ. ಮನುಷ್ಯರಲ್ಲ ಅಂದ್ರೆ ಇನ್ನೇನ್ ಹಾಗಾದ್ರೆ? ಆಗ ತಂಗ್ಯವ್ವನ ದೇವತೆ ಅನ್ಬೋದಲ್ವೇನಮ್ಮ? ಎಕ್ಸ್ಕ್ಯೂಸ್ ಮೀ ಮೂರ್ತಿ, ಸುಮ್ನೆ ಅಟ್ಟಕ್ಕೇರ್ಸಕ್ ಹೋಗ್ಬೇಡ. ವಯಸ್ಸಿಗೆ ಬರ್ದೇ ಇರೋ ಹೆಣ್ಣು ಹುಡ್ಗಿನ ಜಾಸ್ತಿ ಹೊಗಳಿದ್ರೆ ದಾರಿ ತಪ್ಪುತ್ತೆ. ನನಗ್ ದಾರಿ ಅನ್ನೋದಿಲ್ಲ. ನಾನ್ ಎಲ್ಲಿ ಹೋಗ್ತೀನೋ ಅದೇ ನನಗ್ ದಾರಿ ಆಗುತ್ತೆ. ಖಾಲಿ ಹಾಳೆ ಕಾಣಿಸ್ತಿದ್ಯಾ ಅಂತ ಕೇಳ್ತಿದ್ದೀನಿ. ಗಾಯತ್ರಿ ಜಾತಕ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಏನ್ ಬರ್ತಿದೆ ವಿಶಾಲಾಕ್ಷಿ? ಅಮ್ಮನ ಮಾತು ಜಗದಂಬೆಯ ಮಾತು. ನಿಜಾನೇ ಹೇಳ್ತಾಳೆ ಜಗನ್ಮಾತೆ. ಏ, ನಿಲ್ಲಿಸ್ತೀರಾ? ನಿಮ್ ಭಜನೆ ಮುಗ್ದಿದ್ರೆ ಅವಳೇನ್ ಓದ್ತಾಳೆ ಅಂತ ಕೇಳಿಸ್ಕೊತೀವಿ. ವಿಶಾಲಾಕ್ಷಿ, ನಿನಗೆ ನಿಜವಾಗ್ಲೂ ಕಾಣಿಸ್ತಿದ್ಯಮ್ಮ? ಹೌದು ಅಪ್ಪ. ಮುದ್ದಾದ ಅಕ್ಷರದಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದಾರೆ ಗೊತ್ತಾ? ಆದ್ರೆ ಅಕ್ಷರ ಚೆನ್ನಾಗಿದ್ರು ವಿಧಿ ಬರಹ ಚೆನ್ನಾಗಿರಲ್ಲ ಒಂದೊಂದ್ಸಲ. ಏನಿದ್ಯಮ್ಮ ಅದ್ರಲ್ಲಿ? ಮಗ ತಂದೆ ಆದ್ರೆ ಆ ಚಿಕ್ಕ ತಂದೆ ಮಗಳಾಗಿರೋ ತಾಯಿನ ಕಾಪಾಡೋದಕ್ ನೋಡಿ ಕಷ್ಟಕ್ಕೆ ಈಡಾಗ್ತಾನೆ. ಏನ್ ಅರ್ಥ ಆಯ್ತ್ರಿ ನಿಮಗೆ? ಮಗ ಅಪ್ಪ, ಮಗಳು ಅಮ್ಮ, ಅಮ್ಮ ಹಾವು ಮನೆ ಇಲ್ಲಿ ಅಂತ ಓದ್ತಾ ಇದ್ದಾಳೆ ಇವಳು. ನಿಮ್ಗೆ ಅರ್ಥ ಆಗಿಲ್ಲವಲ್ಲ ಭಾವ? ನಿನಗ ಅರ್ಥ ಆಯ್ತಾ ನಯನಿ? ಅರ್ಥ ಆಯ್ತು ಅತ್ತೆ. ಹೇಳಕ್ಕ, ಕೇಳಿ ಖುಷಿ ಪಡ್ತೀವಿ.
ಗಾಯತ್ರಿ ಅಮ್ಮವ್ರಿಗೆ ಬರುವಂಥ ಗಂಡಾಂತರ ತಪ್ಸಕ್ ಪ್ರಯತ್ನ ಪಡೋಂಥ ವಿಶಾಲ್ ಯಜಮಾನ್ರಿಗೆ ಕಷ್ಟ ಆಗುತ್ತೆ ಅಂತ ಬರ್ತಿದ್ದಾರೆ. ಹೋಗ್ಲಿ ಬಿಡು. ನನ್ ಗಂಡನೋ ಇಲ್ಲ ಹಾಸಿನಿ ಅಕ್ಕನ್ ಗಂಡ ಆಗಿದ್ರೆ ಅಯ್ಯೋ ಏನ್ ಮಾಡೋದು ಅನ್ಬೇಕಿತ್ತು. ಮಗ್ಳಿಗೋಸ್ಕರ ಅಷ್ಟಾದ್ರೂ ಕಷ್ಟ ಪಡ್ಬೇಕು ವಿಶಾಲ್ ಬಾವ, ತಪ್ಪಲ್ಲ. ಪರವಾಗಿಲ್ಲ ಸುಮನ, ನನ್ನ ತಾಯಿಗೋಸ್ಕರ ಎಷ್ಟು ಮಾಡಿದ್ರು ಕಡಿಮೆನೆ. ವಿಶಾಲಾಕ್ಷಿ, ನಿನ್ ಟ್ಯಾಲೆಂಟ್ ತೋರ್ಸು ಅಂದ್ರೆ ಈ ತರ ಓದಿದ್ಯಲ್ಲ ನೀನು. ಇದ್ರಲ್ಲಿ ಹಾಗೆ ಬರ್ತಿದೆ ದೊಡ್ಡಮ್ಮ. ಇಲ್ಲ ಇಲ್ಲ, ಅದು ನೀನು ನಿನ್ ನೆನಪನ್ನ ಮೆಲುಕು ಹಾಕೋಕೆ ಅಂತ ತಾಳೆಗರಿನ ಓದ್ದೆ ಈಗ. ತಪ್ಪು ವಿಕ್ರಾಂತ್. ವಿಕ್ರಾಂತ್, ಆ ಪೇಪರ್ಸ್ ಕೊಡಲಿ. ಇಲ್ಲಿ ಕೊಡಮ್ಮ, ನಾನು ಹಾಕ್ತೀನಿ. ಏನ್ ಹಾಕ್ತೀರಾ ಚಿಕ್ಕಪ್ಪ? ಬೀಸಣಿಗೆ ಕಣಮ್ಮ. ಹಾಕ್ತೀನಿ ಅನ್ಬಾರ್ದು ಚಿಕ್ಕಪ್ಪ, ಆಡಿಸ್ತೀನಿ ಅನ್ಬೇಕು. ಓಹೋ, ಲಂಡನ್ ನಲ್ಲಿ ತುಂಬಾ ಜನ ಇದ್ದಿದ್ದಕ್ಕೆ ಮಾವಂಗೆ ಕನ್ಫ್ಯೂಸ್ ಆಗ್ತದೆ ಅನ್ಸುತ್ತೆ. ಸ್ವಲ್ಪ ಅಲ್ಲ ಕಣಪ್ಪ, ನಿಮ್ ಅತ್ತೆನ ಕಟ್ಕೊಂಡ್ ಮೇಲಿಂದ ಪೂರ್ತಿಯ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ. ಅವಳ ಹಿಂದೆ ಲಂಡನ್ ಅಲ್ಲಿ ನಾನ್ ಹೋಗ್ತಾ ಇದ್ರೆ ನಿಮ್ ಮಗುನ್ ಹಾಕಿ ಬಿಡ್ಬೇಡಿ, ಎತ್ಕೊಂಡ್ ಹೋಗಿ ಅಂತ ಇದ್ರು. ನೀವ್ ಅದೃಷ್ಟ ಮಾಡಿದ್ರಿ ಚಿಕ್ಕಪ್ಪ. ಈ ವಯಸ್ಸಲ್ಲಿ ಕೂಡ ನೀವ್ ಚಿಕ್ಕವ್ರ ತರನೇ ಕಾಣಿಸ್ತೀರಾ. ಅಷ್ಟೇ ಅಲ್ವಾ ನಾಯನಮ್ಮ? ಅಷ್ಟೇ ಮಾವ, ಅತ್ತೆಗೆ ನೀವೇ ಮಗ. ತಂದೆ ತರ ನೋಡ್ಕೊಳ್ಳೋ ಗಂಡ ತುಂಬಾ ಜನ ಇರ್ತಾರೆ ಅಣ್ಣಯ್ಯ. ಆದ್ರೆ ನಿಮ್ ವಿಷಯದಲ್ಲಿ ಗಂಡನೇ ಮಗನ್ ತರ ಅಲ್ವಾ? ದೊಡ್ಡ ಮಾತೆ, ನೀವು ಗಂಡ ಹೆಂಡತಿರು, ನಿಮಗ್ ನೀವೇ ತಂದೆ ತಾಯಿಯರು, ನಿಮಗ್ ನೀವೇ ಮಕ್ಕಳು ಮರಿಗಳು. ಭಲೆ ಭಲೆ. ಅಕ್ಕ, ಸಾಂಬ್ರಾಣಿ ಕೇಳಿದ್ಯಲ್ಲ, ತಗೋ. ನನಗಲ್ಲ ಸುಮನ, ಗಾಯತ್ರಿ ತಲೆ ಸ್ನಾನ ಮಾಡಿದಾಳೆ. ಸ್ವಲ್ಪ ಸಾಂಬ್ರಾಣಿ ಹಾಕಿದ್ರೆ ಜ್ವರ ಗಿರ ಬರಲ್ಲ ಅಂತ. ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸುಮನ, ಉಲುಚಿನೂ ಕರ್ಕೊಂಡ್ ಬಾ. ಮಕ್ಕಳಿಗೆ ಸಾಂಬ್ರಾಣಿ ಹೊಗೆ ತಾಕಿದ್ರೆ ಒಳ್ಳೇದು. ಅಮ್ಮ, ಧೂಪಾನ ನಿಮಗ್ ತಾನೇ ಹಾಕಬೇಕು. ಮಾಯಾವಿ ಹುಡುಗಿ ಇವತ್ತು ಚಿಕ್ಕ ಮಗು ಆದ್ಲಾ? ಮಂತ್ರ ಪುಷ್ಪಗಳನ್ನ ಮುಟ್ಬೇಡ ನಾಗರಾಜ. ನಾನು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದಿರು. ವಿಶಾಲಾಕ್ಷಿ ತಾಯಿನೋ ಮಗುನೋ ಅದೆಲ್ಲ ನಿಮ್ಗೆ ಕತೆ. ಲೇ ಹುಚ್ಚೆಂಟೆ, ಅಲ್ಲ ಚಿಕ್ಕ ಮಗು ತಾಯಿ ಆಗೋದಂದ್ರೇನೆ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೀವೇ ಅಪಾರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ ವಲ್ಲಭವ. ತಾಯಿ ಅಂದ್ರೆ ಚಿಕ್ಕ ತಾಯಿ, ಮುದ್ದು ತಾಯಿ, ಬಂಗಾರ ತಾಯಿ ಅಂತೀವಲ್ಲ. ಸಮಸ್ತ ಬ್ರಹ್ಮಾಂಡವನ್ನು ನೋಡ್ಕೊಳ್ಳುವಂತ ತಾಯಿ. ಹೂ ಮುಡ್ಕೊಂಡು ಊರೆಲ್ಲ ಸುತ್ತಾಗ್ತೀಯೋ ಹೇಗೆ? ಏಯ್, ನಾನು ಕೊಟ್ಟಿರೋ ಪೇಪರ್ಸ್ನ ನೀನು ಕ್ರಾಸ್ ಚೆಕ್ ಮಾಡ್ದೆ ಈ ರೀತಿ ಮಾತಾಡ್ತಾ ಇದ್ರೆ ಖಂಡಿತ ಜಗಳ ಆಗುತ್ತಷ್ಟೆ. ಅಕ್ಕ ಹೋಗ್ಲಿ, ನಿಮ್ ದೊಡ್ಡ ಸೊಸೆ ಅಂದ್ರು ಹಾಸ್ಯನಿಗ್ ಸ್ವಲ್ಪ, ನೈನಿಗ್ ಸ್ವಲ್ಪ ಕೊಡು. ಹಾ, ನನಗ್ ಬೇಡ ಚಿಕ್ಕಪ್ಪ. ನನ್ ಗಂಡ ವೇಸ್ಟ್ ಬಾಡಿ ಬಿಡಿ. ಒಂದಿನಾನು ನಂಗೋಸ್ಕರ ಹೂ ತಂದು ನನಗ್ ಮುಡ್ಸಿಲ್ಲ ಗೊತ್ತಾ? ಅತ್ತೆ ತಂದಿದ್ದ ಹೂನ ಸೊಸೆ ಕಿತ್ಕೊಂಡ್ಲು ಅಂತ ಯಾಕೆ ಅನಿಸ್ಕೋಬೇಕು? ಅಂಬಾ ಶಿವಶಂಭೋ, ನೋಡಿದ್ರ ಅಮ್ಮ ಹೂವಿನ ದಾರಿ ಹೇಗೆ ಅರಳ್ತಾ ಇದೆ ಅಂತ?
ಒಂದ್ ಕಡೆ ದಾರಿನೇ ಇಲ್ಲ, ಇನ್ನೊಂದ್ ಕಡೆ ಹೂವೇ ದಾರಿ ತೋರಿಸ್ತಾ ಇದೆ. ದೊಡ್ಡ ಸೊಸೆನೂ ಬೇಡ ಅಂದ್ಲು, ಚಿಕ್ಕ ಸೊಸೆನೂ ಬೇಡ ಅಂತಂದ್ಲು. ಈಗ ಮಿಕ್ಕಿರೋದು 2ನೇ ಸೊಸೆ ನೈನಮ್ಮ. ಅವಳಿಗೆ ಕೊಟ್ಬಿಡಕ್ಕ. ಹಾ ಅವಳು ತಗೊಳಲ್ಲ ಬಿಡಿ. ಹಾ ಹೌದು, ನನ್ಗೂ ಬೇಡ. ನೈನಿ ತಗೋಬೇಕಿತ್ತು. ಬೀದಿ ಬರಹ ತಗೊಳ್ಳೋದಕ್ ಬಿಡಲ್ಲ ವಿಶಾಲ್. ಸುಮ್ನಿರಪ್ಪ ನೀನು. ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ನಮ್ಮ ಅಕ್ಕ ಯಾಕೆ ಬೇಡ ಅಂದ್ಲು ಕೇಳೋಣ ಇರು. ಸೊಸೆಯರಲ್ಲಿ ಚಿಕ್ಕೋರು ದೊಡ್ಡೋರು ಅಂತ ವಯಸ್ಸಲ್ಲಿ ಇರುತ್ತೆ ಹೊರತು ನಮ್ ತರ ತುಂಬ ಕುಟುಂಬದಲ್ಲಿ ಎಲ್ರೂ ಒಂದೇನೆ. ನೀನ್ ಮುಡ್ಕೊಳಲ್ಲ ಅಂದ್ಮೇಲೆ ನಾನ್ ಕೂಡ ಮುಡ್ಕೊಳಲ್ಲ. ವಿಶಾಲ್ ಬಾವ ತಗೊಂಡ್ ಬಂದ್ರೆ ಆಗ ಖುಷಿಯಾಗಿ ಮುಡಿಸ್ಕೋತೀಯಲ್ಲ ಅಕ್ಕ. ಇದು ಅತ್ತೆ ಕೊಡ್ತಾ ಇರೋದು, ಸಮಾನವಾಗಿರ್ಬೇಕು. ಗಂಡ ಕೊಡೋದು ಸ್ವಂತವಾಗಿರ್ಬೇಕು. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿ. ಸರಿ ಬಿಡು, ನೀವ್ಯಾರು ಬೇಡ ಅಂದ್ರೆ ವಿಶಾಲಾಕ್ಷಿಗೆ ಕೊಡ್ತೀನಿ. ನಾಗರಾಜ, ನಾನಿಲ್ಲಿಗೆ ಬರೋದು ಸ್ವಲ್ಪ ತಡ ಆಯ್ತು. ನನಗಿಂತ ನೀನಿ ಮನೆ ಒಳಗೆ ಹೋಗೋದು ತುಂಬಾ ಮುಖ್ಯ. ಬೇಗ ಈ ಶಲ್ಯದೊಳಗೆ ಬಂದ್ಬಿಡು, ಬೇಗ ಬಾ. ಈಶ್ವರ, ಶಂಕರಾಭರಣನಾದ ನಾಗರಾಜನ್ನ ನನ್ನ ಕೈಗೆ ತಗೊಂಡಿದ್ದೀನಿ. ಅಡ್ಡ ಇರೋ ಮಂತ್ರಪುಷ್ಪಗಳನ್ನು ತೆಗೆದು ನಮ್ಗೊಂದು ದಾರಿ ತೋರಿಸು ಅಂತ ಬೇಡ್ಕೊ. ಆಗೋದ್ರೆ ಮತ್ತೆ ತರ್ಬೋದು. ಅದೇನ್ ಟಿಫಿನ್ ಟೀನಾ? ಮತ್ತೇನಾಗೋಯ್ತು ಅಂದೆ? ನೀನ್ ಅಮ್ಮ ಅಂತ ಕರೆಯೋ ತಂಗಿ ವಿಶಾಲಾಕ್ಷಿ ಈ ಲೋಕ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತು ಪಾಮು. ಏನ್ ಹೇಳ್ತಾ ಇದೀಯಾ? ಮೇಲೋದ್ಲಾ? ಮೇಲೆ ಹೋಗಿದ್ದಾಳೆ. ಅಯ್ಯೋ ದೇವ್ರೇ, ಅಯ್ಯೋ ತಮ್ಮಕ್ಕ, ಏನ್ ಮಾತಾಡ್ತಿದ್ಯಾ? ಚಿಕ್ಕಪ್ಪ ನೀವು ಸುಮ್ನಿರಿ. ನಾನೇನೋ ಎಮೋಷನಲ್ ಹೇಳಕ್ ಹೋದ್ರೆ ಡಮ್ಮು ಈಗ ಕಾಮಿಡಿ ಮಾಡ್ತಿದ್ದಾಳಮ್ಮ. ವಿಶಾಲಾಕ್ಷಿ ಪ್ರಾಣನೇ ಹೋಯ್ತು ನಂಗೆ ಹೇಳದ್ಲು. ಛೆ, ಹಾಗೆಲ್ಲ ಯಾರು ಮಾತಾಡ್ಬಾರ್ದು ಚಿಕ್ಕಪ್ಪ. ಅಮ್ಮ ಧ್ಯಾನದ ಸಲುವಾಗಿ ಮೈಮರ್ತು ಮಹಾದೇವನ ಹತ್ರ ಹೋಗಿದ್ದಾಳೆ ಅಂತ ದೇವಸ್ಥಾನದಿಂದ ಓಡೋಡ್ ಬಂದ್ಬಿಟ್ಟೆ. ಯಾಕೆ ಹಾಗೆಲ್ಲ ಆಯ್ತೋ ಏನೋ? ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ಯಲ್ಲ. ಆ ನಾಗರಾಜ ಹಾವು ಆಗ್ಲೇ ಸಾಮ್ರಾಣಿ ಚೆಲ್ಲಿದ್ದಕ್ಕೇನೆ ಹಾಗಾಗಿದ್ದು. ಅದಕ್ಕಿಂತ ಮುಂಚೆ ಇನ್ನೊಂದ್ ಕೆಲ್ಸ ನಡೆದಿದೆ. ಏನಾಯ್ತು? ಸ್ವಲ್ಪ ಬಗ್ಗದ್ರೆ ಹೇಳ್ತೀನಿ. ನಿಮ್ಮತ್ತೆ ತಿಲೋತಮ್ಮ ಮತ್ತಿರೋ ಹೂ ತಂದು ಅಮ್ಮನ್ ತಲೆಗೆ ಮುಡಿಸಿದಿಕ್ಕೆ ಹಾಗಾಗಿದ್ದು. ನೈನಿ, ಏನು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ? ನಾನು ಕೇಳಿಸ್ದಿರೋ ಹಾಗೆ ದಮ್ಮಕ್ಕ ನೈನಮ್ಮಂಗೇನೋ ಸೀಕ್ರೆಟ್ ಹೇಳಿದ್ಲು. ಏನದು? ಗೊತ್ತಿದ್ರೆ ಹೇಳ್ತಿದ್ದೆ ತಾನೇ ವಿಶಾಲು. ಮಾವಾ, ನೈನಿನ್ ಕೇಳ್ತಾ ಇದ್ದೀನಿ. ಸೀಕ್ರೆಟ್ ಅಲ್ವಾ ಯಜಮಾನ್ರೆ? ಹೌದಲ್ವಾ? ಹಾಗಾದ್ರೆ ಹೇಳ್ಬಾರ್ದು. ಗಂಡ ಹೆಂಡತಿ ಮಧ್ಯೆ ಯಾವುದೇ ರಹಸ್ಯ ಇರೋದಿಲ್ವಲ್ಲಪ್ಪ. ಕೆಲವು ವಿಷಯ ಹೇಳ್ಬಾರ್ದು, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಓಹೋ, ಹಾಗಾದ್ರೆ ಬೇಡ. ನನಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ಯಾಕೆಂದ್ರೆ ನನ್ ಗಂಡು. ಅದು ಎಲ್ರಿಗೂ ಗೊತ್ತಿರೋದೇ ಮಾವ. ಏನ್ ಮಾಡೋದು? ನಿಮ್ಮ ಅತ್ತೆನೇ ಅದನ್ನ ಗುರ್ತಿಸಿಲ್ಲ. ಅಲ್ಲ, ಗುರ್ಸಕ್ ಏನಿದೆ ಅಲ್ಲಿ? ಅಂದ್ರೆ ಮಾವ ಸ್ಪೆಷಾಲಿಟಿ ಏನು ಅಂತ. ಓ
ನೈನಿ, ನೀನೇನು ಏನೋ ಯೋಚನೆ ಮಾಡ್ತಾ ಇದೀಯಾ? ನೀವ್ ಗಂಡಸರಾಗಿರ್ಬೋದು, ಆದ್ರೆ ಕೆಲವು ಹೆಣ್ಮಕ್ಳ ತರ ಯಾಕೆ ವರ್ತಿಸಲ್ವೋ ನನ್ಗೆ ಅರ್ಥನೇ ಆಗಲ್ಲ ಯಜಮಾನ್ರೆ. ಯಾರ್ ನೈನಿ? ಏನ್ ಮಾಡಿದ್ರು? ಹೇಳಿದ್ರೆ ತೊಂದ್ರೆ ಆಗತ್ತೆ. ಡಮ್ಮೋ ಡಮ್ಮ, ತಡ ಆಗ್ತಿದೆ ನೈನಮ್ಮ. ಡಮ್ಮಕ್ಕ, ನೀನ್ ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಹೆಸರಲ್ಲಿ ಅಭಿಷೇಕ ಮಾಡಿಸ್ಕೊಂಬ. ಆ ತಾಯಿ ಕರುಣೆ ಇವಳ ಮೇಲಿದ್ರೆ ವಿಶಾಲಾಕ್ಷಿ ಬೇಗ ಹುಷಾರಾಗ್ತಾಳೆ. ಅಂದ್ರೆ ಅಮ್ಮನ್ ಎಬ್ಬಿಸ್ಬೇಕು. ಸರಿ ಸರಿ, ನಾನು ಹೋಗ್ ಬರ್ತೀನಿ. ನೈನಿ, ಏನಾದ್ರೂ ಪ್ರಾಬ್ಲಮಾ? ವಿಶಾಲಾಕ್ಷಿ ಚಿಕ್ಕವಳಲ್ವಾ ಯಜಮಾನ್ರೆ? ನಮ್ಮಮ್ಮ ಏನೂ ಬರ್ಲಿಲ್ಲ, ಆದ್ರೆ ತಾಯಂದ್ರಿಗೆ ತಾಯಿಯಾಗಿರೋ ಈ ಅಮ್ಮ ಮನೆಗ್ ಬಂದಿದ್ದಾಳೆ. ಮನೆಗಲ್ಲ, ಮೈ ಮೇಲ್ ಬಂದಿರೋದು. ಬಂದ್ ಹೋಗಿರತ್ತೆ, ಇನ್ನೂ ಇರುತ್ತಾ? ಅಮ್ಮ ಯಾವಾಗ್ಲೂ ಇರ್ತಾರೆ ವಲ್ಲಭ. ಮನುಷ್ಯರೇ ಜನನ ಮರಣಗಳ ನಡುವೆ ಜನ್ಮವನ್ನ ಬದಲಿಸ್ತಾ ಇರ್ತಾರೆ. ನಯನಿ, ವಿಶಾಲಾಕ್ಷಿ ಹಣೆಗೆ ಕುಂಕುಮ ಇಟ್ಟು ಕೈಗಳಿಗೆ ವಿಭೂದಿ ಬೊಟ್ಟುಗಳನ್ನಿಡು. ಹಾಗೆ ಆಗ್ಲಿ ಸ್ವಾಮೀಜಿ. ಹಾಸಿನಿ, ಅಮ್ಮನ ಕೆನ್ನೆಗಳಿಗೆ ಗಂಧ ಹಚ್ಚು. ಹಾಗೆ ಆಗ್ಲಿ ಗುರುಗಳೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನೇನ್ ಮಾಡ್ಬೇಕೀಗ? ಅಮ್ಮನ ಕಾಲುಗಳಿಗೆ ಅಲ್ತಾ ಹಾಕು. ಈ ಹುಡುಗಿ ಕಾಲ ನಾನ್ ಮುಟ್ಬೇಕಾ? ಸುಮನಾ, ಸ್ವಾಮೀಜಿ ಅವರೇ ಅಮ್ಮ ಅಂತ ಕರೆದ್ರು, ನೀನು ಬೇರೆ ರೀತಿ ನೋಡ್ಬೇಡ. ನಾನು ಇವಳ ಕಾಲ್ ಮುಟ್ಟಲ್ಲ. ನೀವು ಅಲ್ತಾನ ಹಚ್ಚಲೇಬೇಕು ಚಿಕ್ಕ ಮಾತೆ. ನೀವೇ ನಿರ್ಧಾರ ಮಾಡೋದು, ಅದು ನನ್ನ ಇಷ್ಟ. ನೀನ್ ಯಾಕೆ ಮಾತಾಡ್ತಿದ್ಯಾ? ನೀನ್ ಹಚ್ಲಿಲ್ಲ ಅಂದ್ರೆ ಬಿಟ್ಬಿಡು, ಏನೇನೋ ಮಾತಾಡ್ಬೇಡ. ಸುಮನ ಅಲ್ತಾ ಹಚ್ಚದೆ ಹೋದ್ರೆ ಇಲ್ಲೇ ಕಲ್ಲಾಗಿ ನಿಂತ್ಕೋಬೇಕಾಗುತ್ತೆ. ಯಾಕೆ ಶಾಪ ಹಾಕ್ತಾರಾ? ಮಲ್ಗಿರೋ ಮಾಯಾವಿ ಹುಡುಗಿ ಈಗ ಅಮ್ನೂರಾಗಿದ್ದಾಳೆ ಅಂತ ಭಯ ಪಡಿಸ್ತಿದ್ದಾರೆ ಅಲ್ವಾ? ಮತ್ತೆ ಇವ್ರು ನಮ್ಗೇನು ಗೊತ್ತಾಗಲ್ಲ ಅಂತ ಆಟ ಆಡಿಸ್ತಾ ಇದಾರೆ ಮಾಮ್. ವಲ್ಲಭ, ನಿಮ್ಮ ಗಮನಕ್ಕೂ ಬರಲ್ಲ, ನೀವು ಗುರ್ತು ಹಿಡಿಯಲ್ಲ. ಸುಮನ ವಿಶಾಲಾಕ್ಷಿ ಪಾದಗಳಿಗೆ ಅಲ್ತಾ ಹಚ್ಚದೆ ಹೋದ್ರೆ ನಾನ್ ಯಾವ ಸೆಂಟ್ ಹಾಕಿದೀನಿ ಅಂತ ಡೈರೆಕ್ಟ್ ಆಗಿ ಕೇಳೋ ಬದಲು ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕೋ ಹಾಗೆ ಯಾಕೆ ಸುತ್ತಾ ಇದ್ದೀರಾ? ಕೊಳ್ಳಿ ದೇವದ ತರ ಇರೋ ನೀನು ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ದೊಡ್ಡ ತಪ್ಪಾಗುತ್ತೋ ಏನೋ. ಬೈಬೇಕು ಅಂತಾನೆ ಬರ್ತೀರಾ ಅನ್ಸತ್ತೆ. ನೀನ್ ಸೆಂಟ್ ಯಾವ್ದು ಅಂತ ಕೇಳಕ್ ಬರ್ಲಿಲ್ವೇ? ನೀನ್ ಇಷ್ಟೊಂದು ಡೀಸೆಂಟ್ ಆಗಿರೋದ್ ನೋಡಿ ಡೌಟ್ ಬಂದು ಕೇಳ್ತಾ ಇದೀನಿ. ಡ್ರೆಸ್ ಹೊಲಿಯವ್ರು ಕೂಡ ಈ ತರ ಎಲ್ಲ ನೋಡಲ್ಲ. ಅವನ್ಯಾರೋ ಪಾಪದವನು ನೋಡಿದ್ರು ಪರವಾಗಿಲ್ಲ, ಆದ್ರೆ ನಿನ್ ತಲೆಲ್ ಓಡೋ ಅಂತ ಯೋಚನೆಗಳನ್ನ ಗಮನಿಸಕ್ ಬಿಡು. ಹಾಗ್ ತಿಳ್ಕೊಳ್ಳೋ ಹಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಸಹ್ಯವಾಗಿರುತ್ತೆ. ನಿನ್ ಕೆಟ್ಟ ಬುದ್ಧಿ ಏನು ಅಂತ ಯಾವಾಗ್ಲೋ ಗೊತ್ತಾಗ್ತಿತ್ತು. ನೀವ್ ಹಾಗ ಅನ್ಕೊಂಡ್ರೆ ನಾನೇನ್ ಮಾಡಕ್ ಆಗಲ್ಲ. ಮಳ್ಳಿ ತರ ಎಲ್ಲ ಮಾತಾಡ್ಬೇಡ. ನಾನ್ ಹೇಳಿದ್ದು ಕರೆಕ್ಟ್ ಹೌದು ಅಲ್ವಾ ಅಂತ ಇವಾಗ್ಲೇ ಗೊತ್ತಾಗುತ್ತೆ. ಬಾ. ಎಲ್ಲಿಗೆ? ಟೆಸ್ಟ್ ಮಾಡೋಣ. ಅದ್ಯಾಕೆ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ಲ. ನಾನೇ ನಿನ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲ.
ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿಸಿ ನಿನ್ ಮುಖವಾಡದಿಂದ ಇರೋ ನಿನ್ ನಿಜ ರೂಪನ ಬಯಲ್ ಮಾಡ್ಬೇಕು ಅನ್ಕೊಂಡಿದೀನಿ. ಬಾ. ಬಿಡ್ರಿ, ಪ್ರತಿಯೊಬ್ಬರಿಗೂ ನನ್ ಮೇಲೆ ಕಣ್ಣು. ಹಾ, ನೀನೇನ್ ದೊಡ್ಡ ಸುಂದರಿ ಅನ್ಕೊಂಡಿದ್ಯಾ? ನನ್ನ ಗ್ಲಾಮರ್ ಬರಕ್ಕೆ ದೇವ್ರೇ ಕಾರಣ. ನನ್ ಕ್ಯಾರೆಕ್ಟರ್ ಏನೋ ತುಂಬಾ ಚೇಂಜ್ ಆಗಿರೋ ತರ ನನ್ನನ್ ಹಿಡ್ಕೊಂಡು ನೀನೇನೋ ಮಾಡ್ಬೇಕು ಅಂತ ಒಳ್ಳೆಯವ್ರ ತರ ನಾಟಕ ಮಾಡ್ತಿದ್ಯಾ ಅಂತಾರೆ. ಯಾರು ಹೇಳಿದ್ರು? ಇದಳಲ್ಲ ನಿಮ್ ಆರಾಧ್ಯ ದೇವತೆ ಶ್ರೀಮತಿ ನೈನಿ ದೇವಿ. ಅದಕ್ಕೆ ನೀನ್ ಒಡ ಹುಡ್ತೋರ್ ಕಣೆ. ನಿನ್ ತಲೆಯಲ್ಲಿ ಏನ್ ಓಡುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಿನ್ನ ಟೆಸ್ಟ್ ಮಾಡೋದಕ್ಕೆ ಮಿಷನ್ ಕೂಡ ಬೇಕಾಗಿಲ್ಲ. ಬೊಟ್ಟಮ್ಮ, ನೀನ್ ತಿನ್ಬೇಕಾಗಿರೋ ಮೊದಲನೇ ತುತ್ತನ್ನ ನಂಗೆ ಕೊಡು. ನಾನು ತಿನ್ಮೇಲೆ ನೀನ್ ತಿನ್ನು. ಯಾಕಮ್ಮ ನೈನಿ, ಯಾಕೆ ಹೀಗೆ ಕೇಳ್ತಾ ಇದ್ಯಾ? ನನ್ನ ತಂಗಿ ಮೇಲೆ ಅನುಮಾನ ಅಂತಲ್ಲ, ಆದ್ರೆ ಯಾಕೋ ಮೊದಲನೇ ತುತ್ತನ್ನ ನನಗೆ ತಿನ್ಬೇಕು ಅನ್ನಿಸ್ತಿದೆ. ನೈನಿ, ನೀನ್ ರಿಸ್ಕ್ ತಗೋಬೇಡ. ಪಾಪ ನೈನಿಗೆ ಹಸುವಾಗ್ತಾ ಇದೆಯೇನೋ. ಒಂದ್ಯಾಕೆ 4 ತುತ್ತು ತಿನ್ನಿಸ್ತಾರೆ ದೊಡ್ಡ ಬಟ್ಟಮ್ಮ. ನೀನು ಒಂದ್ ಸಾಕು. ನಮ್ಮ ಅಕ್ಕನ ಅನುಮಾನನೂ ತೀರ್ಬೇಕಲ್ವಾ? ಕೊಡು. ಅದಕ್ಕೆ ತಿಂದ್ರು. ಇವಾಗ ತೊವ್ವೇನೋ ಬಡಿಸ್ತೀನಿ, ಅವಳು ತಿನ್ಸು ದೊಡ್ಡಮ್ಮ. ಬೇಕಾಗಿಲ್ಲ. ನೈನಿ ಒಂದು ತುತ್ತು ಅಷ್ಟೇ ಕೇಳಿದ್ದು, ತಿಂದಾಯ್ತು. ನಮ್ಮ ಅಕ್ಕ ಇಂತ ತಲೆ ಹರಟೆ ಮಾಡ್ತಾಳೆ ಅಂತಾನೆ ಫಸ್ಟ್ ತೊವ್ವೆ ಹಾಕ್ಲಿಲ್ಲ ಬಾವ. ಈಗ ನನ್ ಬಡ್ಸಿದ ತೊವ್ವೆನ ದೊಡ್ಡಮ್ಮ ಅನ್ನ ಕಲಿಸ್ಕೊಂಡ್ ತಿಂತಾಳೆ. ಈಗ ನೀ ತಿನ್ಬೋದು. ಇನ್ಯಾಕ್ತಾಳ? ಅವಳು ತಿನ್ಲಿಲ್ಲ ಅಂದ್ರೆ ನಾನಾದ್ರೂ ತಿಂತೀನಿ. ತುಂಬಾ ಹಸುವಾಗ್ತಿದೆ ವಿಶಾಲು. ಮಾವ, ದೊಡ್ಡ ಬುಟ್ಟಮ್ಮ ಅವ್ರು ತಿಂದು ಹೋದ್ಮೇಲೆ ನೀವು ಆಮೇಲೆ ತಿನ್ಬೋದು. 1 ನಿಮಿಷ ಕಾಯ್ರಿ. ಆಯ್ತು, ಓಕೆ. ತಾಂಬೂಲ ತಗೊಂಡ್ ಬರ್ತೀನಿ, ನೀನ್ ತಿಂತಾ ಇರು ದೊಡ್ಡಮ್ಮ. ಹಾಗೆ ಆಗ್ಲಮ್ಮ. ಅಮ್ಮೋರೆ, ನನ್ನ ತಂಗಿ ಇಷ್ಟು ಬದಲಾಗಿದ್ದಾಳೆ ಅಂದ್ರೆ ನಂಗೆ ನಂಬಕ್ಕಾಗ್ತಿಲ್ಲ. ಮನುಷ್ಯರಿಗೆ ಆಪತ್ತು ಬಂದ್ರೆ ಅದು ನನಗೆ ಗೊತ್ತಾಗುತ್ತಾದ್ರೆ, ಸರ್ಪಜಾತಿಗೆ ಸೇರೋ ಬುಟ್ಟಮ್ಮನ ವಿಷಯದಲ್ಲಿ ಅನುಮಾನ ಬಂದಿದೆ ಆದ್ರೆ ಅದಕ್ಕೆ ಯಾವ ಆಧಾರನೂ ಸಿಗ್ತಾ ಇಲ್ಲ. ಏನೂ ಆಗ್ತಿರೋ ಹಾಗೆ ನೋಡ್ಕೋಬೇಕು. ಯಜಮಾನ್ರೆ, ಅದನ್ನ ಹಿಡ್ಕೊಂಡು ಏನ್ ಮಾಡ್ತಿದ್ದೀರಾ? ನೈನಿ ಬಾಯಿಲಿ, ನಿನ್ಗೂ ಅರ್ಥ ಆಗುತ್ತಾ ನೋಡು. ಕೊಡಿ ಇಲ್ಲಿ. ಹಾವು ಹರಿತಿರೋ ಹಾಗೆ ಇಲ್ಲಿ ಗುರ್ತು ಕಾಣಿಸ್ತಾ ಇದೆ ಯಜಮಾನ್ರೆ. ಉಲುಚಿ ಅಂತೂ ಅಲ್ಲ. ನಾಗರಾಜ ಬಂದಿದ್ರೆ ನನಗೆ ಗೊತ್ತಾಗ್ತಿತ್ತಲ್ವಾ? ದೊಡ್ಡ ಬುಟ್ಟಮ್ಮನೆ. ತಾಂಬೂಲ ತಗೊಂಡು ಹೊಟ್ಟೋದ್ಲಲ್ಲ ಯಜಮಾನ್ರೆ. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಅವ್ರು ಇಲ್ಲೇ ಎಲ್ಲೋ ಇರಬೇಕು. ಹೌದಾ? ಲಕ್ಷ್ಮೀಪುರದಿಂದ ತಂದಿರೋ ಆ ಕೌಡೆ ಈ ಮನೆಯಲ್ಲಿರೋವರೆಗೂ ದೊಡ್ಡ ಬೊಟ್ಟಮ್ಮ ನಮ್ಮೆಲ್ರಿಗೂ ಕಾಣಿಸ್ತಾಳೆ ಅಂತ ಹೇಳಿದ್ರು. ಇಲ್ಲೇ ಇದ್ದಿದ್ರೆ ಕಾಣಿಸ್ಬೇಕಿತ್ತಲ್ವಾ? ಹಾಗೆ ಹೇಗ್ ಕಾಣಿಸ್ತಾರೆ ನೈನಿ? ಇನ್ನು ಹಾವಿನ ರೂಪದಲ್ಲೇ ಇರಬೇಕಾದ್ರೆ
ಊಟ ಹಾಕಿ ಬಾಗನ ಅಂತ ಸೀರೆ ಕೊಡ್ಬೇಕು ಅನ್ಕೊಂಡ್ರು ಸುಮ್ಮನ ಆಸೆ ತೀರ್ಲಿಲ್ಲ. ಪೊರೆ ಗಾಳಿಗೆ ಎಲೆ ಮೇಲೆ ಬಂದ್ಬಿತ್ತಲ್ಲ. ಅದಕ್ಕಿಂತ ಮುಂಚೆನೆ ಊಟದಲ್ಲಿ ವಿಷ ಬರ್ತಿತ್ತು ಯಜಮಾನ್ರೆ. ವಿಷನಾ? ಹೌದು, ಇಲ್ಲಿ ನೋಡಿ. ನೋಡಿದ್ರ ಸುಮ್ಮನ ಕೇಡ್ಬುದ್ಧಿ. ಅದೇನ್ ಕಪ್ಪಗ್ ಬದಲಾಗಿದೆ? ಅಂದ್ರೆ ವಿಷ ಪ್ರಯೋಗ ಆಗಿದೆ ಅಂತ ಅರ್ಥ. ನೈನಿ, ನೀನದನ್ ತಿಂದಿಯಲ್ಲ? ದುರಾದೃಷ್ಟ ಏನಂದ್ರೆ ಮನುಷ್ಯರಿಗೆ ಬರೋ ಅಪಾಯ ನನಗ್ ಗೊತ್ತಾಗುತ್ತೆ ಹೊರತು ಸರ್ಪ ಜಾತಿಯಾಗಿರೋ ಬೊಟ್ಟಮ್ಮಂಗ್ ಬರೋ ಅಪಾಯನ ಪೂರ್ತಿಯಾಗಿ ತಿಳ್ಕೊಳಕ್ ಆಗ್ಲಿಲ್ಲ ಯಜಮಾನ್ರೆ. ಆಗ್ಲೇ ಸ್ವಲ್ಪ ಅನುಮಾನ ಬಂತು ನಂಗೆ. ನನ್ ಬಲ್ಗಣ ಅದರ್ತಿತ್ತು. ಡೌಟಿಂದ ನೀನ್ ತಿಂದ್ ನೋಡ್ದಿಯಲ್ಲ, ಯಾಕೆ ಆ ರೀತಿ ಮಾಡ್ತಿ?